ಈಗಲ್ಟನ್ ರೆಸಾರ್ಟ್ನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ರಿಲ್ಯಾಕ್ಸ್ ಮೂಡ್ನಲ್ಲಿ ಇರೋ ಹಾಗೆ ಕಾಣಿಸ್ತಾ ಇದೆ. ರಾಮನಗರದ ಬಿಡದಿ ಬಳಿ ಇರುವಂತಹ ಈಗಲ್ಟನ್ ರೆಸಾರ್ಟ್ನ ಇದು ಬಾಲ್ಕನಿಯಲ್ಲಿ ನಿಂತ್ಕೊಂಡು ದಮ್ ಹೊಡೆಯುತ್ತಿರುವಂತಹ ಸ್ಪರ್ಧಿಗಳ ವಿಡಿಯೋ ಈಗ ಕಾಣಸಿಗ್ತಾ ಇದೆ. ಧೂಮಪಾನ ಮಾಡ್ತಿರುವಂತಹ ಅಭಿಷೇಕ್ ಹಾಗೂ ಧನುಷ್ ಗೌಡ. ನಿನ್ನೆ ಬಿಗ್ ಬಾಸ್ ಮನೆಯ ಮೇಲೆ ರೈಡನ್ನು ಮಾಡಲಾಗಿತ್ತು. ಯಾವುದೇ ಕಾರಣಕ್ಕೂ ಸಹ ಅಲ್ಲಿ ಏನಂದರೆ ಬಿಗ್ ಬಾಸ್ ನಡೆಯೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅನ್ನುವಂಥದ್ದು. ಯಾಕಂದರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಿಚಾರವಾಗಿ ಅಂದರೆ ಅಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರಗಳಿಗೆ ಏನಂದರೆ ಯಾವುದೇ ಕಾರಣಕ್ಕೂ ಸಹಿತ ಸರಿಯಾದ ರೀತಿಯಲ್ಲಿ ರೂಲ್ಸನ್ನು ಪಾಲಿಸಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡಿತ್ತು. ಈಗ ಈಗಲ್ಟನ್ ರೆಸಾರ್ಟ್ನಲ್ಲಿದ್ದಾರೆ ಅವರು. ಈಗಲ್ಟನ್ ರೆಸಾರ್ಟ್ನ ದೃಶ್ಯಗಳು ನೋಡ್ತಾ ಇದ್ದೀರಾ ನೀವು. ಆ ಈಗಲ್ಟನ್ ರೆಸಾರ್ಟ್ ಒಳಗಡೆ ಏನಂದರೆ ರೂಮ್ಗಳಲ್ಲಿ ಒಟ್ಟು 15 ರೂಮ್ಗಳನ್ನು ಸ್ಪರ್ಧಿಗಳಿಗಂತ ನಿಯೋಜನೆ ಮಾಡಲಾಗಿದೆ. ಆ 15 ರೂಮ್ಗಳಲ್ಲಿ ಅವರು ಈಗ ವಾಸ್ತವ್ಯವನ್ನು ಹೂಡಿದ್ದಾರೆ. ಆ 15 ರೂಮ್ನಲ್ಲಿ ಒಬ್ಬೊಬ್ಬ ಏನಂದರೆ ಸ್ಪರ್ಧಿಗಳಿಗೆ ಮತ್ತು ಇಬ್ಬಿಬ್ಬರು ಸ್ಪರ್ಧಿಗಳಿಗೆ ಇರೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗಿರುವಂಥದ್ದು. ಆ ದೃಶ್ಯಾವಳಿಗಳನ್ನು ಆ ಬಿಗ್ ಬಾಸ್ ಸ್ಪರ್ಧಿಗಳು ಏನಿದಾರಲ್ಲ ಅವರು ಬಾಲ್ಕನಿಯಲ್ಲಿ ನಿಂತ್ಕೊಂಡು ಅಂದರೆ ದಮ್ಮು ಹೊಡಿತಾ ಇರುವಂತಹ ವಿಡಿಯೋವನ್ನು ನೀವು ಈಗ ನ್ಯೂಸ್ ಫಸ್ಟ್ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಈಗ ನೀವು ನೋಡ್ತಾ ಇದ್ದೀರಲ್ಲ ವಿಜುವಲ್ಸ್ ಅಭಿಷೇಕ್ ಮತ್ತು ಧನುಷ್ ಗೌಡ ಇಬ್ಬರು ಸಹ ಬಿಗ್ ಬಾಸ್ ಸ್ಪರ್ಧಿಗಳು. 12ನೇ ಆವೃತ್ತಿಯ ಬಿಗ್ ಬಾಸ್ನಲ್ಲಿ ಕಂಟೆಸ್ಟೆಂಟ್ ಆಗಿ ಇವರು ಬಂದಿದ್ದರು. ಆ ಇಬ್ಬರು ಸಹ ಈಗ ಈಗಲ್ಟನ್ ರೆಸಾರ್ಟ್ ಒಳಗಡೆ ಆ ರೂಮಿನ ಮುಂಭಾಗದಲ್ಲಿ ನಿಂತ್ಕೊಂಡು ದಮ್ ಹೊಡಿತಾ ಇರುವಂತಹ ದೃಶ್ಯಾವಳಿಗಳನ್ನು ನ್ಯೂಸ್ ಫಸ್ಟ್ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸತ್ತಾರ್ ಕೊಡ್ತಾರೆ. ಸತ್ತಾರ್, ಈಗ ಈಗಲ್ಟನ್ ರೆಸಾರ್ಟ್ನಲ್ಲಿದ್ದಾರೆ. ಸದ್ಯದ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಮತ್ತು ಈಗ ದಮ್ ಹೊಡಿತಾ ಇರುವಂತಹ ಇಬ್ಬರು ಕ್ಯಾಂಡಿಡೇಟ್ಗಳು ಅಂದರೆ ಇಬ್ಬರು ಸ್ಪರ್ಧಿಗಳು ಮತ್ತು ಉಳಿದಿರ್ತಕ್ಕಂತಹ ಸ್ಪರ್ಧಿಗಳು ಎಲ್ಲಿದ್ದಾರೆ ಅಂತ? ಜಗದೀಶ್, ಯಾವಾಗ ಇವ್ರನ್ನ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಯಿತು ಆ ಒಂದು ಸಂದರ್ಭದಲ್ಲಿ ಹಲವು ಪ್ರಶ್ನೆಗಳು ಹುಟ್ಕೊಂಡಿತ್ತು. ಒಂದು ಅಂದ್ರೆ ಕಳೆದ 11 ವರ್ಷಗಳಿಂದಲೂ ಕೂಡ ಬಿಗ್ ಬಾಸ್ ಶೋ ನೋಡ್ತಿರೋರಿಗೆ ಹಲವು ಪ್ರಶ್ನೆ ಇತ್ತು. ಯಾಕಂದ್ರೆ ಅಂತಹ ಸಂದರ್ಭದಲ್ಲಿ ಅವ್ರನ್ನ ಒಟ್ಟಿಗಿರಲು ಬಿಡ್ತಾರೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರುವಾಗ ಸಂದರ್ಭದಲ್ಲಿ ಪ್ರತಿಯೊಂದು ಕಡೆ ಕೂಡ ಕ್ಯಾಮರಾ ಇರುತ್ತೆ, ಮೈಕ್ ಇರುತ್ತೆ, ಯಾವುದೇ ಒಂದು ವಿಚಾರ ಮಾತನಾಡಕ್ಕಾಗಲ್ಲ. ಅಂದ್ರೆ ಇನ್ನು ಇತರ ಸ್ಪರ್ಧಿಗಳ ಬಗ್ಗೆ ಆಗಿರ್ಬಹುದು ಅಥವಾ ಪ್ಲಸ್ ಮೈನಸ್ ಆಗಿರ್ಬಹುದು, ತಾವು ಮುಂದೆ ಹೆಂಗೆ ಹೋಗ್ಬೇಕು, ಈ ಒಂದು ಅಂದ್ರೆ ಪ್ಲಸ್ ಮೈನಸ್ ತಿಳ್ಕೊಂಡು ಯಾವ ರೀತಿ ತಂತ್ರ ಮಾಡ್ಬೇಕು ಅದು ಯಾವುದನ್ನು ಕೂಡ ಓಪನ್ ಆಗಿ ಅಲ್ಲಿ ಮಾತಾಡಕ್ಕಾಗಲ್ಲ. ಇದೇ ಸಂದರ್ಭದಲ್ಲಿ ಈಗ ರೆಸಾರ್ಟ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸ್ಪರ್ಧಿಗಳ ನಡತೆ ಆಗಿರ್ಬೋದು ಅಥವಾ ಅವ್ರು ಮತ್ತೆ ವಾಪಸ್ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಗೊಂದಲ ಇತ್ತು, ಒಂದಿಷ್ಟು ಪ್ರಶ್ನೆ ಹುಡ್ಕೊಂಡಿತ್ತು. ಸ್ಪರ್ಧಿಗಳನ್ನ ಏನಾದ್ರೂ ಒಟ್ಟಿಗೆ ಬಿಟ್ಟಂತ ಸಂದರ್ಭದಲ್ಲಿ ಅವ್ರು ಮತ್ತೆ ವಾಪಸ್ ಬಂದಂತ ಸಂದರ್ಭದಲ್ಲಿ ಇದು ಕೂಡ ಸ್ಪರ್ಧಿಗಳು ಬೇರೆ ರೀತಿಯಲ್ಲಿ ಆಟಕ್ಕಿದ ಅನುವು ಮಾಡಿಕೊಡುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಶ್ನೆ ಹುಟ್ಕೊಂಡಿತ್ತು. ಈ ಒಂದು ಸಂದರ್ಭದಲ್ಲಿ ಅದೇ ಕಲರ್ಸ್ ಕನ್ನಡ ಮೂಲಗಳಿಂದ ಮಾಹಿತಿ ಬಂದಿತ್ತು. ಅಂದ್ರೆ ಸ್ಪರ್ಧಿಗಳನ್ನು ಪ್ರತ್ಯೇಕವಾಗಿ ಇಡಲಾಗಿದೆ, ಯಾವ್ದು ಸೀಕ್ರೆಟ್ ರೂಮ್ ನಲ್ಲಿ ಇಡಲಾಗಿದೆ. ಅವ್ರಿಗೆ ಈ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಇರುತ್ತಿದ್ರು ಅದೇ ರೀತಿ ಒಂದು ಸೀಕ್ರೆಟ್ ರೂಮ್ ಪ್ರತ್ಯೇಕವಾಗಿ ಇಡಲಾಗಿದೆ. ಪರಸ್ಪರ ಸ್ಪರ್ಧಿಗಳು ಮಾತುಕತೆ ಆಡುವುದಾಗಲಿ ಚರ್ಚಿಸುವುದಾಗಲಿ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಮಾಹಿತಿ ಬಂದಿತ್ತು. ಬಟ್ ಅದಕ್ಕಿದೀಗ ತದ್ವಿರುದ್ಧವಾಗಿ ಅನ್ನುವಂತೆ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋಸ್ ನ್ಯೂಸ್ ಫಸ್ಟ್ ಗೆ ಲಭ್ಯ ಆಗಿರುವಂತದ್ದು. ಅಲ್ಲಿ ಸ್ಪರ್ಧಿಗಳು ಅಂದ್ರೆ ಸಿಗರೆಟ್ ಸೇರಿದ ತುಂಬಾ ಆರಾಮಾಗಿರೋದು ಕಂಡು ಬಂದಿದೆ. ಇದೇ ರೀತಿಯಲ್ಲಿ ಉಳಿದ ಸ್ಪರ್ಧಿಗಳು ಕೂಡ ಒಟ್ಟಿಗೆ ಅಂದ್ರೆ ರೆಸಾರ್ಟ್ ನಲ್ಲಿ ಯಾವುದೇ ರೀತಿಯ ರೂಲ್ಸ್ ಇಲ್ಲದೆ ಒಟ್ಟಿಗಿರೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ. ಒಂದು ವೇಳೆ ಮತ್ತೆ ಬಿಗ್ ಬಾಸ್ ಏನೋ ಮತ್ತೆ ಶುರುವಾದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇದು ಕೂಡ ಮೈನಸ್ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಸ್ಪರ್ಧಿಗಳಿಗೆ ಶೋ ನಲ್ಲಿ ಸ್ಪರ್ಧೆಗಳಿದ್ದ ಸಂದರ್ಭದಲ್ಲಿ ಇತರ ಸ್ಪರ್ಧಿಗಳ ಬಗ್ಗೆ ಆಗಿರ್ಬೋದು ಅಥವಾ ಅವರ ಪ್ಲಸ್ ಮೈನಸ್ ಅನ್ನು ಓಪನ್ ಆಗಿ ಅಥವಾ ಕೆಲವೊಂದು ಟೆಕ್ನಿಕಲ್ ಆಗಿ ಕೂಡ ಅವರಿಗೆ ಮಾತನಾಡೋದು ತುಂಬಾ ಕಷ್ಟ ಆಗುತ್ತೆ. ಇದೇ ಕಾರಣಕ್ಕೆ ಅಲ್ಲಿ ಕೂಡ ತಂತ್ರವನ್ನು ಪ್ರಾಕ್ಟಿಕಲ್ ಆಗಿ ಎಕ್ಸಿಕ್ಯೂಟ್ ಮಾಡಲು ಕೂಡ ಕಷ್ಟ ಆಗುತ್ತೆ. ಬಟ್ ಈ ರೀತಿಯಲ್ಲಿ ರೆಸಾರ್ಟ್ ಅಲ್ಲಿ ಒಟ್ಟಿಗೆ ಕೂತು ಈ ರೀತಿಯಲ್ಲಿ ಇರೋದ್ರಿಂದ ಮುಂದಿನ ದಿನದಲ್ಲಿ ಬೇರೆ ಆಟದ ಶೈಲಿ ಕೂಡ ಬದಲಾಗುವಂತಹ ಸಾಧ್ಯತೆ ಇದೆ. ಜಗದೀಶ್, ಥ್ಯಾಂಕ್ ಯು ಸತ್ತಾರ್. ಈಗಲ್ಟನ್ ರೆಸಾರ್ಟ್ನಲ್ಲಿ ಈಗಾಗಲೇ ಬಿಗ್ ಬಾಸ್ ಸ್ಪರ್ಧಿಗಳಿದ್ದಾರೆ. ಒಟ್ಟು 17 ಸ್ಪರ್ಧಿಗಳನ್ನು ಈ ಒಂದು ಈಗಲ್ಟನ್ ರೆಸಾರ್ಟ್ನಲ್ಲಿ ನಿನ್ನೆ ತಡರಾತ್ರಿ ತಂದು ಇರಿಸಲಾಗಿದೆ. ಒಟ್ಟು ಇವರಿಗಾಗಿ 15 ರೂಮ್ಗಳನ್ನು ಬುಕ್ ಮಾಡಲಾಗಿತ್ತು. ಒಟ್ಟು 17 ಜನ ಸ್ಪರ್ಧಿಗಳು, 15 ರೂಮ್ಗಳನ್ನು ಬುಕ್ ಮಾಡಲಾಗಿದೆ. ಇದರಲ್ಲಿ ಟೆಕ್ನಿಷಿಯನ್ ಸಹಿತ ಇದ್ದಾರೆ. ನೀವು ಆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಒಬ್ಬೊಬ್ಬ ಅಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಬರ್ತಾ ಇರುವಂಥ ಸಂದರ್ಭದಲ್ಲೂ ಸಹ ಆ ಒಂದು ಬಿಗ್ ಬಾಸ್ನ ಆಡಳಿತ ಮಂಡಳಿ ಏನಿದೆ
ಟೆಕ್ನಿಷಿಯನ್ ಏನಿದ್ದಾರೆ ಅವರ ಜೊತೆ ನಿಂತ್ಕೊಂಡಿರುವಂಥದ್ದು, ಅವ್ರಿಗೆ ಕಳಿಸುವಂತಹ ಸಂದರ್ಭದಲ್ಲೂ ಸಹಿತ ಜೊತೆಯಾಗಿ ಹೋಗ್ತಾ ಇರುವಂಥದ್ದು. ಮತ್ತು ಒಟ್ಟು 6 ಇನೋವಾ ಕಾರುಗಳಲ್ಲಿ ನಿನ್ನೆ ತಡರಾತ್ರಿ ಅವರನ್ನು ಶಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡಲಾಗಿತ್ತು. 6 ಕಾರ್ನಲ್ಲಿ ಪ್ರತಿ ಒಂದೊಂದು ಕಾರ್ನಲ್ಲಿ 5 ಜನರಿಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡಲಾಯಿತು. ಆ ಸಂದರ್ಭದಲ್ಲಿ ಸ್ವತಃ ಆ ಬಿಗ್ ಬಾಸ್ ಸ್ಪರ್ಧಿಗಳ ಜೊತೆಯಲ್ಲಿ ಬಿಗ್ ಬಾಸ್ನ ಆಡಳಿತ ಮಂಡಳಿಯ ಸದಸ್ಯರು ಅಥವಾ ಅಲ್ಲಿರುವಂತಹ ಸಿಬ್ಬಂದಿ ಸಹಿತ ಜೊತೆಯಲ್ಲಿರುವಂತಹ ದೃಶ್ಯಾವಳಿಗಳು ಸಹಿತ ನೀವು ನೋಡ್ತಾ ಇದ್ದೀರಾ. ಮತ್ತು ಇನ್ನೊಂದು ಕಡೆಗೆ ಇನ್ನೊಂದು ದೃಶ್ಯಾವಳಿಯಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಅದು ಈಗ ಸದ್ಯ ಈಗಲ್ಟನ್ ರೆಸಾರ್ಟ್ ಬಿಡದಿ ಬಳಿರುವಂತಹ ಈಗಲ್ಟನ್ ರೆಸಾರ್ಟ್ ಅದು. ಆ ಈಗಲ್ಟನ್ ರೆಸಾರ್ಟಲ್ಲಿ ಏನು ಸ್ಪರ್ಧಿಗಳಿಗೆ ಇಡಲಾಗಿದೆ ಅಲ್ಲ, ಆ ಸ್ಪರ್ಧಿಗಳು ಇರುವಂತಹ ಸ್ಥಳ ಅದು. ಅಲ್ಲಿ 2 ಸ್ಪರ್ಧಿಗಳನ್ನು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಒಂದು ಅಭಿಷೇಕ್, ಎರಡನೇದಾಗಿ ಧನುಷ್ ಗೌಡ. ಇಬ್ಬರೂ ಸಹ ಆರಾಮಾಗಿ ಬಿಂದಾಸಾಗಿ ಏನಂದರೆ ಆ ಒಂದು ಹೋಟೆಲ್ನ ಮುಂಭಾಗದಲ್ಲಿರುವಂತಹ ಕಾರಿಡಾರ್ನಲ್ಲಿ ನಿಂತ್ಕೊಂಡು ಸಿಗರೇಟನ್ನು ಸೇತ್ತಾ ನಿಂತಿದ್ದಾರೆ. ಇಲ್ಲಿ ಬಹಳಷ್ಟು ಕ್ಯೂರಿಯಾಸಿಟಿ ಇರುವಂಥದ್ದು ಏನಂದರೆ, ಈ ಒಂದು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಳಗಡೆ ಎಂಟ್ರಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹ ಅವರಿಗೆ ವೈಯಕ್ತಿಕ ವಿಚಾರಗಳಾಗಲಿ ಅಥವಾ ಏನಂದರೆ ವಿಚಾರಗಳ ಹಂಚಿಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ. ಯಾಕಂದರೆ ಪ್ರತಿ ಬಾರಿಯೂ ಸಹಿತ ನೀವೆಲ್ಲೇ ನೋಡಿದ್ರೂ ಆ ಕಡೆ ಏನಂದರೆ ಕ್ಯಾಮ್ರಾಗಳು ಇದ್ದೇ ಇರುತ್ತೆ ಮತ್ತು ಮೈಕ್ ಆನ್ ಇದ್ದೇ ಇರುತ್ತೆ. ಆದರೆ ಈಗ ಏಕಾಏಕಿ ಈ ಬಿಗ್ ಬಾಸ್ ಬಂದ್ ಆಗಿರುವಂತಹ ಕಾರಣಕ್ಕಾಗಿ, ಆ ಒಂದು ಬಿಗ್ ಬಾಸ್ ಸ್ಟುಡಿಯೋನ ಕ್ಲೋಸ್ ಮಾಡಿಸಿರುವಂತಹ ಕಾರಣಕ್ಕಾಗಿ ಈಗ ಎಲ್ಲ ಸ್ಪರ್ಧಿಗಳು ಒಂದೇ ಕಡೆಗೆ ಇರುವಂತಹ ಸಂದರ್ಭದಲ್ಲಿ ಈಗ ಅವರು ಎಲ್ಲರೂ ಸಹ ಮಾತಾಡ್ಕೊಳ್ತಾರೆ. ಯಾಕಂದರೆ ಅವ್ರ ಹತ್ರ ಮೈಕು ಇಲ್ಲ, ಅವ್ರ ಹತ್ರ ಕ್ಯಾಮ್ರಾನೂ ಸಹ ಇಲ್ಲ. ಅವರ ನಿಗಾವನ್ನು ವಹಿಸುವ ಸಲುವಾಗಿ ಅಂದರೆ ಕೇವಲ ಸಿಬ್ಬಂದಿಗಳಿದ್ದಾರೆ. ಸಿಬ್ಬಂದಿಗಳು ಸಹ ಪ್ರತಿ ಬಾರಿಯೂ ಅವ್ರ ಜೊತೆಗೆ ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ ಅಲ್ಲಿ. ಈಗ ನೀವು ವಿಜುವಲ್ಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಇಬ್ಬರು ಕಂಟೆಸ್ಟೆಂಟ್ಗಳು ಅಭಿಷೇಕ್ ಮತ್ತು ಧನುಷ್ ಗೌಡ ಯಾವ ರೀತಿಯಾಗಿ ಬಿಂದಾಸಾಗಿ ಅವರು ಸಿಗರೇಟ್ ಸೇತಾ ಮಾತಾಡ್ತಾ ನಿಂತ್ಕೊಂಡಿದ್ದಾರೆ. ಹಾಗಾದರೆ ಇದು ನೇರವಾಗಿ ಒಂದು ಕಡೆಗೆ ಆಟದ ಮೇಲೆ ಎಫೆಕ್ಟ್ ಏನಾದರೂ ಬೀಳುತ್ತಾ? ಸಾಮಾನ್ಯವಾಗಿ ಒಂದು ಬಿಗ್ ಬಾಸ್ ನಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹ ಸ್ಟ್ರಾಟಜಿಯನ್ನು ಮೈಕನ್ನು ಬಿಟ್ಟು ಮಾಡೋ ಹಾಗಿಲ್ಲ. ಮತ್ತು ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಸಂದರ್ಭದಲ್ಲೂ ಸಹ ಮೈಕ್ ಆನ್ ಇರಲೇಬೇಕಾಗಿತ್ತು. ಆದರೆ ಈಗ ಅದು ಯಾವುದೂ ಇಲ್ಲ, ಮೈಕೂ ಇಲ್ಲ, ಕ್ಯಾಮ್ರಾನೂ ಇಲ್ಲ. ಈಗ ಆಲ್ರೆಡಿ 1 ವಾರ ಕಳೆದು ಹೋಗಿದೆ ಬಿಗ್ ಬಾಸ್ 12ನೇ ಸೀಸನ್ ಶುರುವಾಗಿ. ಆ 1 ವಾರದಲ್ಲಿ ಬಹಳಷ್ಟು ಜನ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು ಮತ್ತು ಸ್ಟ್ರಾಟಜಿಗಳನ್ನು ಮಾಡೋದಕ್ಕೆ ಈಗಾಗಲೇ ಶುರು ಮಾಡಿದ್ರು. ಮತ್ತು ಬಹಳಷ್ಟು ನೀವು ಕಳೆದ ವಾರದ ಬಿಗ್ ಬಾಸ್ ಸೀಸನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ನೇರವಾಗಿ ಆಟದ ವಿಚಾರವಾಗಿ ಬಂದಂತಹ ಸಂದರ್ಭದಲ್ಲಿ ಒಬ್ಬರ ಮೇಲೆ ಒಬ್ಬರು ಮುನಿಸನ್ನು ಮಾಡ್ಕೊಂಡಿದ್ರು. ಆ ಎಲ್ಲ ವಿಚಾರಗಳು ಸಹಿತ ನೋಡಿದ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.